ಇಲ್ಲಿರ್ತಕ್ಕಂಥ ಎಲ್ಲರೂ ನೆನ್ಪಿಟ್ಕೊಂಡಿರ್ಬೇಕು, ರಾಮರಾಜ್ಯ ಸಕ್ಕರೆ ತಿಂತ 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 ಸಿಗೋದಿಲ್ಲ. ರಾಮರಾಜ್ಯ ಅಧಿಕಾರದಲ್ಲಿರ್ತಕ್ಕಂಥ ಕೆಲವ್ರನ್ನ ನಂಬ್ಕೊಂಡು ಸಿಗ್ತಾ ಇರೋದಿಲ್ಲ. ಯಾಕಂದ್ರೆ ಅಧಿಕಾರದಲ್ಲಿರ್ತಕ್ಕಂಥವ್ರು ನೊಬೆಲ್ ಶಾಂತಿ ಪ್ರಶಸ್ತಿ ತಗೊಳಕ್ಕೆ ಏನ್ ಮಾಡಬೇಕು ಆ ದಿಕ್ಕಿನಲ್ಲಿ ಹೊರಟಿದ್ದಾರೆ. ರಾಮರಾಜ್ಯ ಪೊಲೀಸರನ್ನ ನೆಚ್ಕೊಂಡು ಕೂಡ ಸಿಗೋದಿಲ್ಲ. ಯಾಕಂದ್ರೆ ಇವತ್ತಿನ ಪೊಲೀಸರು ಪಾಕಿಸ್ತಾನದ ಧ್ವಜವನ್ನ ಸುಡ್ಲಿಕ್ಕೆ ಸಂಸದರಿಗೆ ಅನುಮತಿ ತಗೊಳ್ಬೇಕು ಅಂತ ಹೇಳುವಷ್ಟು ಬಂಡ್ರಿದ್ದಾರೆ. ಇವತ್ತಿನ ಪೊಲೀಸರು ಗುಲ್ಬರ್ಗಾದಲ್ಲಿ ಪಾಕಿಸ್ತಾನದ ಧ್ವಜ ಯಾವುದು, ಮುಸಲ್ಮಾನರ ಧ್ವಜ ಯಾವುದು ಅಂತ ಗೊತ್ತಿಲ್ಲದೆ ಇತ್ತು ಅಕ್ಕಷ್ಟು ಮಟ್ಟಿಗೆ ಒಂದ ಮುಗ್ಧರಿದ್ದಾರೆ, ಇಲ್ಲ ದಡ್ಡರಿದ್ದಾರೆ, ಇಲ್ಲ ಬಂಡ್ರಿದ್ದಾರೆ. ಅಲ್ಲಿ ಬಜರಂಗ ದಳದ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತಾರೆ ಪಾಕಿಸ್ತಾನದ ಧ್ವಜವನ್ನ ತುಳಿದಿದ್ದಕ್ಕೆ. ಮತ್ತೇನು ಭಾರತದಲ್ಲಿ ಭಾರತ ಧ್ವಜ ತುಳಿಬೇಕಾ? ಭಾರತದಲ್ಲಿ ಭಗವದ್ ಧ್ವಜ ತುಳಿಬೇಕಾ? ಭಾರತದ ಸಂಸದರು ಪಾಕಿಸ್ತಾನ ಧ್ವಜ ಅಲ್ಲದೆ ಇನ್ನೇನೇನು ಸುಟ್ಟು ಹಾಕ್ಬೇಕು ನಾವು ಅಂತ. ಪಾಕಿಸ್ತಾನದ ಧ್ವಜವನ್ನ ಪಹಲ್ಗಾಮ್ನ ನರಭೇದದ ಹಿನ್ನೆಲೆಯಲ್ಲಿ ನಾವೇನೋ ದಿನ ಬೆಳಿಗ್ಗೆ ಆದರೆ ನಮಗೇನು ಬೇರೆ ನೌಕರಿ ಇಲ್ಲ, ಪಾಕಿಸ್ತಾನದ ಧ್ವಜ ಸುಡಬೇಕು ಅಂತ ಏನು ಹೊರಟಿರಲಿಲ್ಲ. ನಮಗೂ ಮಾಡ್ಲಿಕ್ಕೆ ಅನೇಕ ಒಳ್ಳೆ ಕೆಲಸಗಳಿದೆ, ಅನೇಕ ಜನಹಿತಕಾರಿಯಾಗಿರ್ತಕ್ಕಂಥ ಕೆಲಸಗಳಿದೆ. ಆದರೆ ಪಹಲ್ಗಾಮಲ್ಲಿ ನಡೆದಿದ್ದು ಯಾರೋ ರಸ್ತೆಯಲ್ಲಿ ಹೋಗ್ತಾ ಇದ್ದಂತ 4 ಜನರ ಹತ್ಯೆ ಅಲ್ಲ. ಇಸ್ಲಾಮಿಕ್ ಭಯೋತ್ಪಾದಕತೆಯ ಇನ್ನೊಂದು ಕರಾಳ ಮುಖದ ಪ್ರದರ್ಶನವನ್ನ ಪಹಲ್ಗಾಮ್ ತೋರಿಸಿದೆ ಅಂತ ಅಮೆರಿಕದ ತಜ್ಞರು ಹೇಳ್ತಾರೆ. ನಾವಲ್ಲ, ಬಿಜೆಪಿ ಕಾರ್ಯಕರ್ತರಲ್ಲ, ಬಜರಂಗ ದಳದ ಕಾರ್ಯಕರ್ತರಲ್ಲ, ಅಮೆರಿಕದ ಪ್ರಮುಖರು ಹೇಳ್ತಾರೆ ಇಸ್ಲಾಮಿಕ್ ಕ್ರೌರ್ಯದ ಇನ್ನೊಂದು ಮುಖ ತೋರಿಸಿದೆ ಅಂತ ಅಮೆರಿಕದ ಪ್ರಮುಖರು ಟ್ವೀಟ್ ಮಾಡ್ತಾರೋ ಅಂತಾನೆ. ಪಾಕಿಸ್ತಾನದಿಂದ ಪ್ರೇರಿತಗೊಂಡು ಭಾರತದ ಒಳಗೆ ಬಂದು ಒಬ್ಬೊಬ್ಬನನ್ನು ಹುಡುಕಿ ಅವನ ಹತ್ರ ಆತ ಹಿಂದೂ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು, ಅವನು ಹಿಂದೂ ಅಂತ ಖಾತ್ರಿ ಆದ್ಮೇಲೆ ಅಕಸ್ಮಾತ್ ಹಿಂದೂ ಅನ್ನೋದನ್ನ ಖಾತ್ರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಶಾರೀರಿಕವಾಗಿ ಅವನನ್ನು ಪರೀಕ್ಷೆ ಮಾಡಿ ಅವನ ಹೆಂಡತಿ ಮಕ್ಕಳ ಎದುರುಗಡೆ ಒಬ್ಬೊಬ್ಬನಿಗೂ ಕೂಡ ನೀನೊಬ್ಬ ಹಿಂದೂ ಅಂತ ಗುಂಡು ಹೊಡಿಲಕ್ಕಾಗತ್ತ. ಯಾರು ಅಲ್ಲಿಯವ್ರದೇ ಸಹಕಾರದಿಂದ ಭಯೋತ್ಪಾದಕರಾಗಿ ಪಾಕಿಸ್ತಾನದಿಂದ ಬಂದಂತ ಇನ್ನೊಂದಿಬ್ರು ಭಯೋತ್ಪಾದಕರು.